ಇನ್ನು ರಾಜ್ಯ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿ. ರಾಜ್ಯದ ಕೆಪಿಸಿಸಿ ಕುರ್ಚಿ ಕದನ ಎಲ್ಲಿವರೆಗೆ ಹೋಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗೂ ಇದ್ದಾರೆ. ಅವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಒಂದು ಸರ್ಕಸ್ನ ನಡುವೆ ಅಕ್ಟೋಬರ್ ತನಕ ಡಿಕೆ ಶಿವಕುಮಾರೇ ಅಧ್ಯಕ್ಷರಾಗಿ ಮುಂದುವರಿಯೋ ಸಾಧ್ಯತೆ ಇದೆಯಂತೆ. ಅಕ್ಟೋಬರ್ವರೆಗೂ ಹುದ್ದೆಯಲ್ಲಿ ಡಿಕೆಶಿ ಮುಂದುವರಿಯೋ ಸಾಧ್ಯತೆ ಇದೆ. ಪಂಚಾಯಿತಿ ಸ್ಥಳೀಯ ಚುನಾವಣೆಗಳವರೆಗೂ ಕೂಡ ಬದಲಾವಣೆ ಇಲ್ಲ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸೇರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ. ಹಾಗಾಗಿ ಅಕ್ಟೋಬರ್ವರೆಗೂ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದು ಬೇಡ ಅಂತ. ಅದಲ್ಲದೆ ಮುಂದಿನ 1 ತಿಂಗಳಲ್ಲಿ 100 ಕಾಂಗ್ರೆಸ್ ಕಚೇರಿಗಳಿಗೆ ಶಂಕುಸ್ಥಾಪನೆ ಮಾಡಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಮತ್ತೆ ಡಿಕೆ ಶಿವಕುಮಾರ್ ಅವರೇ ಮುನ್ನಡೆಸಲಿ. ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿಯೋವರೆಗೂ ಡಿಕೆ ಶಿವಕುಮಾರ್ ಇರಲಿ ಅಂತ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ಸೊ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸ್ಬೇಕು, ಆಮೇಲೆ ಯಾರನ್ನೋ ತಗೊಂಬಂದಲ್ಲಿ ಕೂರಿಸ್ಬೇಕು, ನಮ್ಮವ್ರು ಇರಬೇಕು, ನಮ್ಮ ಜಾತಿಯವ್ರು ಇರಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಂತಹ ನಾಯಕರಿಗೆ, ಅವರೇನು ಬಿ ಜೆ ಪಿಯವರಲ್ಲ, ಕಾಂಗ್ರೆಸ್ನವರೇ, ಆ ನಾಯಕರಿಗೆ ಈ ಸುದ್ದಿ ಸ್ವಲ್ಪ ಕಹಿ ಸುದ್ದಿ. ಅದು ಬೆಳಗ್ಗೆ ಬಂದಿರುವಂಥ ಕಹಿ ಸುದ್ದಿ. ಬಟ್ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಅಕ್ಟೋಬರ್ವರೆಗೂ ಡಿ ಕೆ ಶಿವಕುಮಾರೇ ಕಂಟಿನ್ಯೂ ಆಗ್ತಾರಂತೆ.